ನಮ್ಮ ನಂದಿನಿ ತುಪ್ಪ ಹಾಕಿ ಮಾಡಿರುವಂಥ ಈ ತಿರುಪತಿ ಲಾಡು ಇದೆಯಲ್ಲ, ಸಖತ್ ಸಾಫ್ಟು, ಸೂಪರ್ ಟೇಸ್ಟು. ತಿರುಪ್ತಿಗೆ ಹೋಗಿ ತಿಮ್ಮಪ್ಪನ ದರ್ಶನ ಮಾಡಾದ್ಮೇಲಿಂದ ಎಲ್ಲರೂ ಮಾಡುವಂಥ ಮೊದಲನೇ ಕೆಲಸ ಏನಪ್ಪ ಅಂತಂದರೆ ಹೋಗಿ ಲಾಡು ತಗೊಳ್ಳೋದು. ನಾನು ಕೂಡ ದರ್ಶನ ಮುಗಿತಾ ಇದ್ದಂಗೆ ಮೊದಲು ಮಾಡೋದು ಕೆಲಸ ಹೋಗಿ ಲಾಡು ತಗೊಂಡದ್ದು. ಕ್ಯೂವಲ್ಲಿ ನಿಂತ್ಕೊಂಡು ಹೋಗಿ ನಮ್ಮ ಟೋಕನ್ ಕೊಟ್ಟು ಲಾಡು ತಗೊಂಬಂದೆ. ಲಾಡು ಸ್ಮೆಲ್ ಅಂತೂ ಸಖತ್ತಾಗಿತ್ತು. ಇನ್ನು ಮನೆಗೆ ಬಂದಮೇಲಿಂದ ನಮ್ಮಮ್ಮ ಲಾಡನ್ನ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ಲಾಡುಗೆ ತಗೊಂಬಂದಿದ್ದಂಥ ಕಡಲೆಪುರಿ, ಕಲ್ಸಕ್ಕರೆ, ಕಲ್ಯಾಣ ಸಾಮೆ, ಖರ್ಜೂರ ಎಲ್ಲನೂ ಸೇರಿಸಿ ನಮ್ಮಮ್ಮ ನೀಟಾಗಿ ಪ್ಯಾಕಿಂಗ್ ಮಾಡಿ ರೆಡಿ ಮಾಡ್ತಾಯಿದ್ರು. ಏನಕ್ಕಪ್ಪ ಅಂದರೆ ತಿರುಪತಿ ಲಾಡನ್ನ ನಾವು ಮಾರು ತಿಂದರೆ ಸಾಲದು, ನಮ್ಮ ಸ್ನೇಹಿತರು ಸಂಬಂಧಿಕರಿಗೂ ಕೊಟ್ಟು ಎಲ್ರಿಗೂ ತಿಮ್ಮಪ್ಪನ ಆಶೀರ್ವಾದ ತಲುಪಬೇಕು ಅಂದ್ಬಿಟ್ಟು ಅಂತ. ಸೊ ಪ್ಯಾಕಿಂಗ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ನಮ್ಮಮ್ಮ ಪ್ಯಾಕಿಂಗ್ ಎಲ್ಲ ರೆಡಿ ಮಾಡಿ ಇಟ್ಮೇಲೆ ನಮ್ಗೆ ಇನ್ನೇನು ಕೆಲಸ ಆಗಿರೋ ಎಲ್ಲನೂ ತಗೊಂಡೋಗಿ ನೀಟಾಗಿ ಯಾರ್ಯಾರು ಕೊಡಬೇಕು ಅವ್ರ ಮನೆಯವ್ರಿಗೆಲ್ಲ ತಲುಪಿಸೋದೇ ಕೆಲಸ. ಸೊ ಮೊದಲನೇದಾಗಿ ತಗೊಂಡೋಗಿ ನಾನು ಲಾಡನ್ನ ಪ್ರಸಾದ ತಗೊಂಡ್ಕೊಟ್ಟದ್ದು ನಮ್ಮ ಅಕ್ಕನ ಮನೆಗೆ ತಗೊಂಡೋಗ್ಬಿಟ್ಟು ಲಾಡು ಪ್ರಸಾದನ ದೇವ್ರ ಮನೇಲಿ ಇಟ್ಟಾದ್ಮೇಲಿಂದ ನೆಕ್ಸ್ಟ್ ಹೋದದ್ದು ನಮ್ಮ ಎರಡನೇ ಅಕ್ಕನ ಮನೆಗೆ ಹೋಗಿ ಲಾಡು ತಲುಪಿಸಾದ್ಮೇಲಿಂದ ಕೊನೆಗೆ ಹೋದದ್ದು ನಮ್ಮ ಅಜ್ಜಿ ಮನೆಗೆ ಪ್ರಸಾದ ತಗೊಂಡು ಹೋಗ್ಬಿಟ್ಟು ಟೇಬಲ್ ಮೇಲೆ ಇಟ್ಟೆ. ಎಲ್ಲರ ಮನೆಗೂ ಪ್ರಸಾದ ತಲುಪಿಸಿದ್ಮೇಲೆ ನಾನು ಮನಸ್ಸಲ್ಲಿ ಪ್ರೀತಿಯಿಂದ ಹೇಳಿದ್ದು ಗೋವಿಂದ ಗೋವಿಂದ.